ಈ ವರ್ಷದ ಇಂಡಿಪೆಂಡೆನ್ಸ್ ದಿನ ಮೋದಿಜಿಯವರು ನಮಗೆಲ್ಲ ಒಂದು ಸ್ಪೆಷಲ್ ದಿವಾಲಿ ಗಿಫ್ಟ್ನ ಕೊಟ್ಟಿದ್ದಾರೆ. ಅದೇನೆಂದರೆ ಸದ್ಯಕ್ಕೆ GSTಯಲ್ಲಿ 0%, 5%, 12%, 18% ಆ್ಯಂಡ್ 28% ಅಂತ 5 GST ಸ್ಲ್ಯಾಬ್ಸ್ಗಳಿದ್ದಾವೆ. ಇದರಿಂದ GST ಕಟ್ಟೋರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ಅದೇನೇನಂತ ಡೀಟೇಲ್ ಆಗಿ ಕ್ಯಾಪ್ಷನಲ್ಲಿ ಕೊಟ್ಟಿದ್ದೀನಿ, ನೀವು ಓದ್ಕೋಬಹುದು. ಸೊ ಹೀಗಾಗಿ ಅಕ್ಟೋಬರಿಂದ ಈ ಮಲ್ಟಿಪಲ್ ಸ್ಲ್ಯಾಬ್ಸ್ಗಳನ್ನೆಲ್ಲ ತೆಗೆದುಹಾಕಿ ಸ್ಟ್ಯಾಂಡರ್ಡ್ ಆಗಿ 5%, 18% ಆ್ಯಂಡ್ 40% ಅಂತ ಮೂರೇ GST ಸ್ಲ್ಯಾಬ್ಸ್ಗಳನ್ನ ಮೇಂಟೈನ್ ಮಾಡಲಾಗುತ್ತೆ. ಅಂದರೆ ಇವಾಗ 12% ಸ್ಲ್ಯಾಬ್ ಅಂಡರಲ್ಲಿ ಬರುವಂಥ 99% ಪ್ರಾಡಕ್ಟ್ಸ್ ಏನಿದ್ದಾವೆ ಅವೆಲ್ಲ 5% ಸ್ಲ್ಯಾಬ್ಗೆ ಶಿಫ್ಟ್ ಆಗುತ್ತೆ. ಇನ್ನು ಉಳಿದಿರುವಂಥ 1% ಪ್ರಾಡಕ್ಟ್ ಏನಿದೆ ಅದೆಲ್ಲ 18% ಸ್ಲ್ಯಾಬ್ಗೆ ಶಿಫ್ಟ್ ಆಗುತ್ತೆ. ಅದೇ ರೀತಿ 28% ಸ್ಲ್ಯಾಬ್ ಅಂಡರಲ್ಲಿ ಬರುವಂಥ 90% ಪ್ರಾಡಕ್ಟ್ಸ್ ಏನಿದ್ದಾವೆ ಅವೆಲ್ಲ 18% ಸ್ಲ್ಯಾಬ್ಗೆ ಶಿಫ್ಟ್ ಆಗುತ್ತೆ. ಆ್ಯಂಡ್ ಇನ್ನು ಉಳಿದಿರುವಂಥ ಸಮ್ ಲಕ್ಸುರಿ ಗೂಡ್ಸ್ ಆ್ಯಂಡ್ ಸಿನ್ ಗೂಡ್ಸ್ ಲೈಕ್ ಪಾನ್ ಮಸಾಲ ಆಗಿರ್ಬೋದು, ಟೊಬ್ಯಾಕೋ ಆಗಿರ್ಬೋದು, ಇವುಗಳ ಮೇಲೆ 40% GST ಅಪ್ಲೈ ಆಗುತ್ತೆ. ಸೊ ಹೀಗೆ ಮಾಡೋದ್ರಿಂದ ಸಮ್ ಎಸೆನ್ಷಿಯಲ್ ಗೂಡ್ಸ್ಗಳ ಮೇಲೆ ಟ್ಯಾಕ್ಸ್ ಕಮ್ಮಿಯಾಗಿ ಅದರ ಕನ್ಸಂಪ್ಷನ್ ರೇಟ್ ಜಾಸ್ತಿ ಆಗುತ್ತೆ. ಸೊ ಇದ್ರ ಮೂಲಕ ಕನ್ಸಂಪ್ಷನ್ ರೇಟ್ನ ಇನ್ಕ್ರೀಸ್ ಮಾಡುವಂಥ ಒಂದು ಪ್ರಯತ್ನನ ಮಾಡಲಾಗ್ತಾ ಇದೆ. ಆ್ಯಂಡ್ ಇದರಿಂದ ಇನ್ನೂ ಏನೇನೆಲ್ಲ ಬೆನಿಫಿಟ್ ಇದೆ ಅನ್ನೋದನ್ನ ಕ್ಯಾಪ್ಷನಲ್ಲಿ ನೋಡ್ಬೋದು.